ನಮಸ್ಕಾರಿ, ನಾನು ಪಲ್ಲವಿ. ನಾನು ನಿಮ್ಗೆ ಇವತ್ತು ಇನ್ಸ್ಟಂಟಾಗಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದನ್ನು ತೋರ್ಸಕತ್ತೀನಿ. ಬರೀ ಇದಕ್ಕೆ ಏನೇನು ಸಾಮಾನು ಬೇಕು ಅಂತ ನೋಡೋಣ. ಖಾರ, ಕರಿಬೇವು, ಬೆಲ್ಲ, ಅರಿಶಿನ, ಉಪ್ಪು, ಜೀರಿಗೆ, ಒಂದು 4 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೀನಿ, ಇಂಗು, ಸಾಸಿವೆ ಮತ್ತು ಮೆಂತ್ಯಕಾಳು ತೊಗೊಂಡೀನಿ. ಒಂದು 15 ನೆಲ್ಲಿಕಾಯಿನ ನಾನು ತೊಳೆದು ಇಟ್ಕೊಂಡೀನಿ. ಈಗ ಒಂದು ಪಾತ್ರೆ ಒಳಗೆ ನಾನು ನೆಲ್ಲಿಕಾಯಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕುದಿಯೋಕೆ ಇಡ್ತೇನೆ ರೀ. ಇದನ್ನು ಬೆಳಗ್ಗೆ ಉಪ್ಪಿನಕಾಯಿ ಮಾಡಿಕೊಂಡು ನಾವು ಮಧ್ಯಾಹ್ನ ಊಟಕ್ಕೆ ಬಡಿಸ್ಬೋದು. ಅಗದಿ ಜಲ್ದಿ ಆಗ್ತೈತಿ. ಈಗ ನೋಡಿ ನಾನು ಕುದಿಯೋಕೆ ಇಟ್ಟೀನಿ. ಅಷ್ಟರೊಳಗೆ ನಾವು ಒಂದು ಸ್ವಲ್ಪ ಹುರ್ಕೊಂಡು ಬಂದುಬಿಡೋಣ ಅಂತ. ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಪ್ಯಾನ್ ಬಿಸಿ ಆದ ತಕ್ಷಣ 1 ಚಮಚ ಆಗೋಷ್ಟು ಸಾಸಿವೆ, 1 ಚಮಚ ಆಗೋಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ನಾನು ಮೆಂತ್ಯಕಾಳು ತೊಗೊಂಡೀನಿ. ಅದನ್ನು ಚಲೋತ್ನಂಗೆ ಹುರ್ಕೋಬೇಕ್ರಿ. ಚಲೋ ಘಮ ಬರೋ ತನಕ, ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು. ಈಗ ನಾವು ಬೆಟ್ಟದ ನೆಲ್ಲಿಕಾಯಿನ ನಾವು ಉಪ್ಪೊಳಗೆ ಕಳಿಯಾಕ್ಬಿಟ್ಟು ಒಂದು 15 ದಿವಸ ಆದಮೇಲೆ ತಿನ್ಬೋದು. ಅದಕ್ಕೆಲ್ಲ ಸಾಮಾನು ಹಾಕ್ಕೊಂಡು ಅದು ರುಚಿನ ಬೇರೆ ಬರ್ತೈತಿ. ಈ ಥರ ಇನ್ಸ್ಟಂಟಾಗಿ ಮಾಡ್ಕೊಂಡು ತಿನ್ನೋ ರುಚಿನ ಬೇರೆ ಬರ್ತೈತಿ. ನೋಡಿರಿ, ಇದು ಚಲೋತ್ನಂಗೆ ಹುರ ಹತ್ತೈತಿ, ಚಟ ಚಟ ಸಿಡ ಹತ್ತೈತಿ. ಈ ಥರ ಕೆಂಪಗಾಗಬೇಕ್ರಿ. ಕೆಂಪಗಾದ ತಕ್ಷಣ ಇದನ್ನು ನಾವು ಒಂದು ಬಟ್ಲಾಗ ತೆಗೆದಿಟ್ಕೊಂಡು ಸ್ವಲ್ಪ ಆರಿದ ತಕ್ಷಣ ಸ್ವಲ್ಪ ಮಿಕ್ಸಿ ಮಾಡಿ ತರಿಯಾಗಿ ಇಟ್ಕೋಬೇಕ್ರಿ. ಈ ಕಡೆ ನಾನು ನೆಲ್ಲಿಕಾಯಿನ ಕುದಿಯಾಕ್ತಿದ್ದೆ, ಅದು ಸ್ವಲ್ಪ ಕುದಿಯಾಕತ್ತೈತಿ. ಈಗ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡು ಬಿಡ್ತೇನಂತ ಉಪ್ಪಿನಕಾಯಿಗೆ. ಒಂದು ಅದೇ ಪ್ಯಾನ್ ಒಳಗೆ ನಾನು ಎಣ್ಣೆ ಹಾಕ್ಕೊಳಕತ್ತೀನಿ. ಸ್ವಲ್ಪ ಇಂಗು ಮತ್ತು ಕರಿಬೇವು ಹಾಕ್ಕೊಂಡು ತೆಗೆದಿಟ್ಕೋಬೇಕ್ರಿ. ಯಾಕಂದರೆ ಈ ಒಗ್ಗರಣೆ ಸ್ವಲ್ಪ ಆರಿರಬೇಕು. ಅದಕ್ಕೆ ನಾನು ಸ್ವಲ್ಪ ಒಗ್ಗರಣೆನ ಮುಂಚೆ ಮಾಡಿ ಇಟ್ಕೊಳಕತ್ತೀನಿ. ನೆಲ್ಲಿಕಾಯಿ ಒಳಗೆ ಭಾಳ ಔಷಧಿ ಗುಣ ಅದಾವು. ಅದು ಮಲಬದ್ಧತೆನ ಕಡಿಮೆ ಮಾಡ್ತೈತಿ, ಶುಗರ್ ಇರೋರಿಗೆ ಒಳ್ಳೆಯದು, ಮತ್ತು ಅದರಿಂದ ನಮ್ಗೆ ಕೂದಲು ಬೆಳವಣಿಗೆ ಚಲೋ ಆಗ್ತೈತಿ. ವಿಟಮಿನ್ ಸಿ ಗುಣ ಐತಿ. ಭಾಳ ಅಂದ್ರೆ ಭಾಳ ಒಳ್ಳೇದೈತಿ ನಮಗಿದು. ಈಗ ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಐತಿ, ಅದಕ್ಕೋಸ್ಕರ ನಾನು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ನಿಮ್ಗೆ ಮಾಡಿ ತೋರ್ಸಾತೀನಿ. ಈಗ ನೋಡಿರಿ, ಸ್ವಲ್ಪ ಏನು ಕುದಿಸಿದ್ವಲ್ಲ ಅದನ್ನು ನೀರು ಬಸ್ಕೊಳಕತ್ತೀನಿ. ಈ ನೀರು ನಮ್ಗೆ ಮುಂದೆ ಅವಶ್ಯ ಐತಿ, ಅದಕ್ಕೆ ನಾನು ತೆಗೆದಿಟ್ಕೊಳತ್ತೀನಿ. ನೆಲ್ಲಿಕಾಯಿ ನೋಡಿರಿ ಸ್ವಲ್ಪ ಮೆತ್ತಗಾಗೈತಿ. ಒಳಗಿನ ಬೀಜ ಎಲ್ಲ ತಕ್ಕೊಂಡು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ. ಅಗದಿ ಸಣ್ಣಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊರಿ. ನಾ ಈ ಶೇಪ್ ಒಳಗೆ ಕಟ್ ಮಾಡಿ ಇಟ್ಕೊಂಡೀನಿ. ಅದು ಸ್ವಲ್ಪ ಮೆತ್ತಗಾತಂದ್ರೆ ನಮ್ಗೆ ತಿನ್ನೋಕೆ ರುಚಿ ಬರ್ತೈತಿ. ಈ ಉಪ್ಪಿನಕಾಯಿ ತಿನ್ನಕತ್ರ ನಮ್ಗೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂತ ಅನಿಸೋದೇ ಇಲ್ಲ, ಅಷ್ಟು ರುಚಿ ಬರ್ತೈತಿ. ಈಗ ಇದಕ್ಕೆ ಒಂದೊಂದು ಸಾಮಾನು ಹಾಕ್ಕೊಳ್ಳೋಣಂತ. ಒಗ್ಗರಣೆ ಒಳಗೂ ಬೆಳ್ಳುಳ್ಳಿ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಮ್ಯಾಲೂ ಹಾಕ್ಕೋಬೋದು. ಇದು ರುಚಿ ಬೇರೆ ಬರ್ತೈತ್ರಿ. ಸ್ವಲ್ಪ ಖಾರ, ಉಪ್ಪು, ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ. ಖಾರ ನಮ್ಗೆ ಎಷ್ಟು ಖಾರ ತಿಂತೀವಿ ಅದ್ರ ತಕ್ಕಂಗೆ. ನಾವು 1 ಸ್ಪೂನ್ ಹಾಕ್ಕೊಂಡೀನಿ ಅಷ್ಟೆ. ಸ್ವಲ್ಪ ಅರಿಶಿನ, ಬೆಲ್ಲನೂ ಅಷ್ಟೇ ಒಂದು ಸಣ್ಣ ಬಟ್ಲದಾಗ ಹಾಕ್ಕೊಂಡೇನಿ ರೀ. ಇನ್ನೂ ಸ್ವಲ್ಪ ಜಾಸ್ತಿ ನಿಮ್ಗೆ ಬೇಕು ಅನಿಸಿದ್ರೆ ಹಾಕ್ಕೋಬೋದು. ಏನು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಸಾಸಿವೆ, ಜೀರಿಗೆ, ಮೆಂತ್ಯಕಾಳು, ಅದ್ರ ಪುಡಿನ ನಾನು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಚಲೋತ್ನಂಗೆ ಕೈ ಆಡ್ಕೋಬೇಕ್ರಿ. ಹಿಂಗಿನ ಒಗ್ಗರಣೆ ಕೊಡೋದ್ರಿಂದ ನಮ್ಗೆ ಡೈಜೆಷನ್ ಪವರು ಹೆಚ್ಚಿಗೆ ಆಗ್ತೈತಿ. ಅದಕ್ಕೆ ಎಲ್ಲ ಒಗ್ಗರಣೆಗೂ ನಾವು ಹಿಂಗೆ ಯೂಸ್ ಮಾಡಬೇಕಾಕೈತಿ. ನೋಡಿರಿ, ಇದು ಸ್ವಲ್ಪ ಗಟ್ಟಿ ಆಗೈತಿ ಅಂತ ಅನ್ಸಾತೈತಿ. ಅದಕ್ಕೆ ನಾನು ಏನು ಮಾಡತ್ತೀನಿ, ಸ್ವಲ್ಪ ಕರಿಬೇವು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳತ್ತೀನಿ. ಸ್ವಲ್ಪ ಗಟ್ಟಿ ಆತಂದ್ರೆ ನಾವೇನು ನೀರು ಇಟ್ಕೊಂಡಿದ್ವಲ್ಲ ಅದ್ರಾಗಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕೈ ಆಡ್ಕೋಬೇಕ್ರಿ. ಬೇರೆ ನೀರು ಹಾಕ್ಕೊಳ್ಳೋದಕ್ಕಿಂತ ನಾವು ಅದೇ ನೀರು ಏನು ಕುದಿಸಿಟ್ಟಿರ್ತೀವಲ್ಲ ಅದನ್ನೇ ನೀರು ನಾವು ಯೂಸ್ ಮಾಡೋದ್ರಿಂದ ಒಳ್ಳೇದಾಗ್ತೈತಿ ಇದು. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚಲೋತ್ನಂಗೆ ಕೈ ಆಡಿಸ್ಕೊಂಡು ತೆಗ್ದಿಡಾಕತ್ತೀನಿ. ಈಗ ಉಪ್ಪಿನಕಾಯಿ ಇದು ರೆಡಿ ಆಗೈತಿ. ಇದನ್ನು ನಾವು ಬೆಳಗ್ಗೆ ಮಾಡ್ಕೊಂಡು ಮಧ್ಯಾಹ್ನ ತಿಂದುಬಿಡ್ಬೋದು. ಅಗದಿ ಮಸ್ತ್ ಆಗ್ತೈತಿ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಇದನ್ನು ನಾವು ಒಂದು ಬಾಕ್ಸ್ ಒಳಗೆ ಹಾಕ್ಕೊಂಡು ಒಂದು 10-15 ದಿವಸ ತಿನ್ಬೋದು. ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನೀವು ಒಂದು ಸತಿ ಟ್ರೈ ಮಾಡಿರಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಒಳಗೆ.